ನವರಾತ್ರಿಯ ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಅಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಅಂದರೆ ನವರಾತ್ರಿ ಅಂದರೆ ಈಗಾಗಲೇ ಅಶ್ವಯುಜ ಅಥವಾ ಅಶ್ವಿಜ ಅಂತ ಕರಿತೀವಿ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ರೀತಿಯಾಗಿ ನವರಾತ್ರಿಯ ಸಮಯದಲ್ಲಿ, ನವರಾತ್ರಿ ಅಂದರೆ ಈಗಾಗಲೇ ಈ ಒಂದು ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಅಥವಾ ಅಶ್ವಯುಜ ಮಾಸದಲ್ಲಿ ಈಗಾಗಲೇ ಮಳೆಗಾಲ ಅನ್ನೋದು ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ಎಲ್ಲನೂ ಸಹ ಮಳೆ ಬಿದ್ದು ಅಂದರೆ ಎಲ್ಲನೂ ಸಹ ಪ್ರಕೃತಿ ಎಲ್ಲ ಹಚ್ಚ ಹಸಿರಾಗಿರುತ್ತೆ. ಆದ್ದರಿಂದಾಗಿ ಈ ರೀತಿ ಇದ್ದಂಥ ಒಂದು ಮಾಸದಲ್ಲಿ ಅಶ್ವಯುಜ ಅಥವಾ ನವರಾತ್ರಿಯ ಸಮಯದಲ್ಲಿ, ನವರಾತ್ರಿ ಅಂದರೆ ದಸರಾ ಉತ್ಸವದ ಸಮಯದಲ್ಲಿ ನವರಾತ್ರಿಯ ಈ ರೀತಿ ನವರಾತ್ರಿಯ ಸಮಯದಲ್ಲಿ ಅಥವಾ ಅಶ್ವಯುಜ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನವದಾತ್ರಿ ಅಂದರೆ ನವ ಅಂದರೆ ಹೊಸ ಅಂತೇಳಿ, ಮತ್ತು ದಾತ್ರಿ ಅಂದರೆ ಭೂಮಿ ಅಂತೇಳಿ ಅರ್ಥ. ಈ ರೀತಿ ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ, ನವದಾತ್ರಿ ಅಂದರೆ ಇಲ್ಲಿ ನವ ಅಂದರೆ ಹೊಸ ಅಂತೇಳಿ, ದಾತ್ರಿ ಅಂದರೆ ಭೂಮಿ ಅಂತೇಳಿ, ಈ ರೀತಿಯಾಗಿ ನವರಾತ್ರಿಯ ಸಮಯದಲ್ಲಿ, ನವರಾತ್ರಿಯ ಅಥವಾ ಅಶ್ವಯುಜದ ಸಮಯದಲ್ಲಿ ಭೂಮಿ ಎನ್ನುವುದು ಎಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ? ಇಲ್ಲಿ ಹೊಸದಾಗಿ ಕಾಣಿಸ್ತಾ ಇದೆ. ಭೂಮಿ ಎನ್ನುವುದು ಹೊಸದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಹೊಸದಾಗಿ ಅಂದ್ರೆ ಇಲ್ಲಿ ಅಲ್ಲಿ ಹಚ್ಚ ಹಸುರಾಗಿ, ಅಲ್ಲಿ ಎಲ್ಲನೂ ಸಹ ಹಚ್ಚ ಹಸುರಾಗಿ ಕಾಣಿಸ್ತಾ ಇದೆ. ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ, ಇಲ್ಲಿ ಶ್ಯಾಮಲ ಅಂದರೆ ಕಪ್ಪು ನೀಲಿ ಅಂತೇಳಿ ಅರ್ಥ. ಈ ರೀತಿಯಾಗಿ ಆ ವನದಿಯಲ್ಲಿ, ವನ ಅಂದರೆ ಕಾಡು, ಮತ್ತು ಅದಿ ಅಂದರೆ ಇಲ್ಲಿ ಕಡಲು ಅಥವಾ ಸಮುದ್ರ ಅಂತೇಳಿ, ಈ ರೀತಿಯಾಗಿ ಎಲ್ಲನೂ ಸಹ ಇಲ್ಲಿ ಹೊಸದಾಗಿ ನಮಗೆ ಕಾಣಿಸ್ತಾ ಇದೆ ಈ ಒಂದು ಕವಿಗೆ. ಯಾರಿಗೆ? ಕುವೆಂಪುರವರಿಗೆ. ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದೋ ಕವಿಯಾತ್ಮಂ, ಈ ರೀತಿಯಾಗಿ ಕಪ್ಪು ನೀಲಿ ಆಗಿರ್ತಕ್ಕಂತಹ, ಈ ರೀತಿ ಕಪ್ಪು ನೀಲಿ ಅಂದರೆ ಕಪ್ಪುವಾದ ಮಣ್ಣು ಮತ್ತು ನೀಲಿ ಆಗಿರುವಂತಹ ಆಕಾಶ, ಈ ರೀತಿಯೆಲ್ಲ ಈ ವನದಿಯಲ್ಲಿ, ಮತ್ತು ಇನ್ನೊಂದು ಕಡೆ ಈ ವನ ಕಾಡು ಎಲ್ಲನೂ ಸಹ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಯಾರಿಗೆ? ಕವಿಗೆ. ಈ ಹದಿಯಲ್ಲಿ ಹಸುರಾದುದೋ ಕವಿಯ ಆತ್ಮಂ, ಇಲ್ಲಿ ಕವಿಯ ಆತ್ಮ ಹಸುರಾಗಿದೆ. ಹಸುರು ಆಗ್ತಿದೆ ಕವಿಯ ಆತ್ಮ ಅಥವಾ ಮನಸ್ಸು ಈ ರೀತಿಯಾಗಿ ಹಸಿರು ಆಗ್ತಾ ಇದೆ. ಯಾರ ಆತ್ಮ ಅಥವಾ ಮನಸ್ಸು? ಕವಿದು. ಇಲ್ಲಿ ಕವಿ ಅಂದರೆ ಇಲ್ಲಿ ಕುವೆಂಪುರವರ ಆತ್ಮ ಈ ರೀತಿಯಾಗಿ ಹಚ್ಚ ಹಸುರಾಗ್ತಾ ಇದೆ. ಮತ್ತು ರಸಪಾನ ಸ್ನಾನದಲ್ಲಿ ಈ ರೀತಿಯಾಗಿ ಆ ಒಂದು ಪ್ರಕೃತಿಯಲ್ಲಿ ಲೀನನಾಗಿ ಮುಳುಗೋಗಿ, ಆ ಪ್ರಕೃತಿಯಲ್ಲಿ ಅವನು ಮುಳುಗೋಗಿ ಆ ಹಸಿರಿನಲ್ಲಿ ಮುಳುಗೋಗ್ತಾ ಇದ್ದಾನೆ. ಯಾರು? ಕವಿ ಕುವೆಂಪು. ಓಕೆ. ರಸಪಾನ ಸ್ನಾನದಲ್ಲಿ ಈ ರೀತಿಯಾಗಿ ಈ ಒಂದು ಸಮಯದಲ್ಲಿ, ನವರಾತ್ರಿಯ ಅಥವಾ ಅಶ್ವಯುಜ ಸಮಯದಲ್ಲಿ ಈ ನವದಾತ್ರಿ ಎನ್ನುವಂಥದ್ದು ಹಚ್ಚ ಹಸುರಾಗಿ ಕೂಡಿದೆ. ಈ ಶ್ಯಾಮಲ ವನದಿಯಲ್ಲಿ ಎಲ್ಲನೂ ಸಹ ಹಸುರಾಗಿ ಕೂಡಿದೆ. ಅದೇ ರೀತಿಯಾಗಿ ಈ ಹಸುರಾಗಿ ಕೂಡಿರುವಂಥದ್ದು ಏನಿದೆ ಅದರಲ್ಲಿ ಕವಿಯ ಆತ್ಮವೂ ಸಹ ಹಸಿರಾಗಿ ಹೋಗ್ತಾ ಇದೆ. ಹಸಿರಾಗಿ ಅವನ ಆತ್ಮವೂ ಸಹ ಅಲ್ಲಿ ಸ್ನಾನ ಮಾಡ್ತಾ ಇದೆ. ಅವನು ಲೀನನಾಗ್ಬಿಟ್ಟಿದ್ದಾನೆ ಆ ಒಂದು ಹಸಿರು ಎನ್ನುವಂತಹ ಬಣ್ಣದಲ್ಲಿ. ಓಕೆ. ಅವನಿಗೆ ಮುಂದೆ ಏನೆಲ್ಲ ಕಾಣಿಸ್ತಿದೆಯೋ ಅದೆಲ್ಲವೂ ಸಹ ಹಸಿರಾಗಿ ಕಾಣಿಸ್ತಾ ಇದೆ ಕವಿಗೆ. ಆದ್ದರಿಂದಾಗಿ ಈ ನವರಾತ್ರಿಯ ಸಮಯದಲ್ಲಿ ಈ ರೀತಿಯಾಗಿ ನವದಾತ್ರಿ ಅಂದರೆ ಇಲ್ಲಿ ಭೂಮಿ, ಎಲ್ಲ ಭೂಮಿ ಅಂದರೆ ಭೂಮಿ ಮೇಲೆ ಏನೆಲ್ಲ ಕಾಣಿಸ್ತಿದೆಯೋ ಅದೆಲ್ಲವೂ ಸಹ ನವದಾತ್ರಿ ಅಂದರೆ ಹೊಸದಾಗಿ ಕಾಣುವಂತಹ ಭೂಮಿ ಅಂತೇಳಿ ಅರ್ಥ. ಓಕೆ. ಈ ಶ್ಯಾಮಲ ವನದಿಯಲ್ಲಿ, ಈ ಶ್ಯಾಮಲ ಅಂದರೆ ಕಪ್ಪು ನೀಲಿ ಅಂದರೆ ಇಲ್ಲಿ ಕಪ್ಪಾದ ಮಣ್ಣು ಆಗಿರ್ಬೋದು, ಮತ್ತು ನೀಲಿ ಆಕಾಶ ಆಗಿರ್ಬೋದು, ಎಲ್ಲವೂ ಸಹ ಅವನಿಗೆ ಹಸುರಾಗಿ ಕಾಣಿಸ್ತಾ ಇದೆ ಈ ಶ್ಯಾಮಲ ವನದಿಯಲ್ಲಿ. ಈ ವನ ಅಂದರೆ ಇಲ್ಲಿ ಕಾಡು ಅಂತೇಳಿ, ಅದಿ ಅಂದರೆ ಸಮುದ್ರ ಅಥವಾ ಕಡಲು ಅಂತೇಳಿ ಅರ್ಥ. ಈ ರೀತಿಯಾಗಿ ಎಲ್ಲನೂ ಸಹ ಇವನಿಗೆ ಹಸುರಾಗಿ ಕಾಣಿಸ್ತಾ ಇದೆ. ಹಸುರಾದುದೋ ಕವಿಯ ಆತ್ಮಂ, ಈ ರೀತಿಯಾಗಿ ಕವಿಯ ಆತ್ಮವೂ ಸಹ ಇಲ್ಲಿ ಹಸುರಾಗಿದೆ, ಅವನು ಹಸಿರಾಗ್ತಾ ಇದೆ. ಮತ್ತು ರಸಪಾನ ಸ್ನಾನದಲ್ಲಿ ಈ ರೀತಿಯಾಗಿ ಅವನು ಆ ಒಂದು ಹಸಿರು ಎನ್ನುವಂತಹ ಒಂದು ಅದರಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಯಾರು? ಕವಿಯ ಆತ್ಮ ಅಥವಾ ಮನಸ್ಸು. ಕವಿಯ ಆತ್ಮ ಅಥವಾ ಮನಸ್ಸು ಈ ರೀತಿಯಾಗಿ ಹಸಿರಿನಲ್ಲಿ ಸ್ನಾನ ಮಾಡ್ತಾ ಇದೆ. ಓಕೆ. ಮುಂದುವರೆದು ನೋಡೋದಾದರೆ, ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರು ಮಲೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು.
ಈ ಒಂದು ಪದ್ಯದಲ್ಲಿ ಅವರು ಏನು ಹೇಳ್ತಾ ಹೋಗ್ತಾರೆ ಅಂದರೆ ಎಲ್ಲನೂ ಸಹ ಹಸಿರಾಗಿ ಕಾಣಿಸ್ತಾ ಹೋಗುತ್ತೆ ಕವಿಯ ಆತ್ಮಕ್ಕೆ ಅಥವಾ ಮನಸ್ಸಿಗೆ. ಆದ್ದರಿಂದಾಗಿ ಅವರು ಈ ರೀತಿ ಎಲ್ಲ ಹೇಳ್ತಾ ಹೋಗ್ತಾರೆ. ಹಸುರು ಆಗಸ, ಹಸಿರು. ಓಕೆ, ಇಲ್ಲಿ ಬಣ್ಣ ಹಸಿರು ಎನ್ನುವಂಥದ್ದು ಬಣ್ಣ. ಓಕೆ, ಹಸಿರು ಆಗಸ, ಹಸಿರು ಮುಗಿಲು. ಇಲ್ಲಿ ಆಗಸ ಅಂದರೆ ಆಕಾಶ. ಆಕಾಶ ನೀಲಿ ಆಗಿದ್ದರೂ ಸಹ ಕವಿಯ ಆತ್ಮಕ್ಕೆ ಇಲ್ಲಿ ಹಸಿರಾಗೆ ಕಾಣಿಸ್ತಾ ಇದೆ. ಓಕೆ, ಹಸಿರಾಗೆ ಕಾಣಿಸ್ತಾ ಇದೆ. ಹಸಿರು ಆಗಸ, ಹಸಿರು ಮುಗಿಲು. ಮುಗಿಲು ಅಂದರೆ ಒಂದು ಅರ್ಥದಲ್ಲಿ ಆಕಾಶನೂ ಆಗುತ್ತೆ ಅಥವಾ ಮೋಡನೂ ಅಂತ ಆಗುತ್ತೆ. ಓಕೆ, ಆ ಕಪ್ಪಾದ ಮೋಡಗಳು ಸಹ ಹಸಿರಾಗೆ ಕಾಣಿಸ್ತಾ ಇದ್ದಾವೆ. ಓಕೆ, ಇಲ್ಲಿ ಒಂದು ಕಲ್ಪನೆ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಕವಿಗೆ ಇಲ್ಲಿ ಎಲ್ಲನೂ ಸಹ ಹಸಿರಾಗಿ ಕಾಣಿಸ್ತಾ ಹೋಗುವಂಥದ್ದು ಬಹುಮುಖ್ಯವಾಗಿ. ಇಲ್ಲಿ ಅವರು ಕೊಡುವಂಥ ಎಲ್ಲ ನಿದರ್ಶನಗಳು ಸಹ ಅಥವಾ ಉದಾಹರಣೆಗಳು ಸಹ ಹಸಿರಾಗಿ ಅವರು ಹೇಳ್ತಾ ಹೋಗ್ತಾರೆ. ಅವ್ರಿಗೇನೆಲ್ಲ ಕಾಣಿಸುತ್ತೋ ಅದನ್ನೆಲ್ಲವನ್ನು ಸಹ ಅವರು ಅವನ ಆತ್ಮಕ್ಕೆ ಅಥವಾ ಅವನ ಮನಸ್ಸಿಗೆ ಎಲ್ಲವೂ ಸಹ ಹಸಿರಾಗಿ ಇದೆ ಅಂತ ಹೇಳ್ತಾ ಹೋಗ್ತಾನೆ ಈ ಒಂದು ಪದ್ಯದಲ್ಲಿ. ಇಲ್ಲಿ ಆಗಸ ಕಾಣಿಸ್ತಾ ಇದೆ, ಆಕಾಶ ಕಾಣಿಸ್ತಾ ಇದೆ, ಅದು ಹಸಿರೇ. ಮತ್ತು ಮುಗಿಲು, ಆ ಮೋಡಗಳು, ಕಪ್ಪಾದ ಮೋಡಗಳು ಸಹ ಹಸಿರಾಗಿ ಕಾಣಿಸ್ತಾ ಇದೆ. ಮತ್ತು ಹಸಿರು ಗದ್ದೆಯ ಬಯಲು, ಆ ಬಯಲು ಏನಿದೆ ಹಸಿರು ಗದ್ದೆ, ಆ ಗದ್ದೆನೇ ಇಲ್ಲಿ ಭತ್ತ ನಾಟಿ ಮಾಡುವಂಥ ಗದ್ದೆ ಏನಿದೆ ಆ ಗದ್ದೆನೂ ಸಹ ಇವನಿಗೆ ಹಸಿರಾಗೆ ಕಾಣಿಸ್ತಾ ಇದೆ. ಯಾರಿಗೆ? ಕವಿಯ ವರ್ಣನೆ ಮಾಡ್ತಿರುವಂಥದ್ದು. ಮತ್ತು ಹಸಿರಿನ ಮಲೆ, ಹಸಿರು ಕಣಿವೆ. ಮತ್ತು ಈ ರೀತಿ ಮಲೆ ಅಂದರೆ ಬೆಟ್ಟ ಗುಡ್ಡಗಳು ಅಂತೇಳಿ ಅರ್ಥ. ಈ ರೀತಿ ಆ ಬೆಟ್ಟ ಗುಡ್ಡಗಳು ಎಲ್ಲನೂ ಸಹ ಇವನಿಗೆ ಹಸಿರಾಗಿ ಕಾಣಿಸ್ತಾ ಇದೆ ಕವಿಗೆ. ಮತ್ತು ಅಲ್ಲಿನ ಕಣಿವೆಗಳು ಏನಿದೆ ಎಲ್ಲನೂ ಸಹ ಹಸಿರಾಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಹಸಿರು ಸಂಜೆಯಿ ಬಿಸಿಲು, ಆ ಒಂದು ಹಸಿರು ಎನ್ನುವಂಥ ಮತ್ತೆ ಬಿಸಿಲಿಗೆ ಹೋಲಿಸ್ತಾನೆ ಅವನು, ಬಿಸಿಲಿಗೆ ಹೋಲಿಸ್ತಾನೆ. ಸಂಜೆ ಸಮಯದಲ್ಲಿ ಏನು ಆ ಬಿಸಿಲು ಏನು ಬಿಸಿಲು ಮೂಡ್ತಾ ಇದೆ, ಆ ಬಿಸಿಲು ಸಹ ಆ ಬಿಸಿಲು ಸಹ ಇಲ್ಲಿ ಹಸಿರಾಗಿಯೇ ಇದೆ. ಓಕೆ, ಆ ಸಂಜೆಯ ಬಿಸಿಲು ಸಹ ಹಸಿರಾಗಿ ಕಾಣಿಸ್ತಾ ಇದೆ ಕವಿಗೆ. ಅಂದರೆ ಇಲ್ಲಿ ಕವಿಗೆ ಏನೆಲ್ಲ ಕಾಣಿಸ್ತಾ ಹೋಗುತ್ತೋ ಅದೆಲ್ಲವೂ ಸಹ ಅವನು ನನಗೆ ಹಸಿರಾಗೆ ಕಾಣಿಸ್ತಾ ಇದೆಯಾ ಅಂತ ಅವನು ವರ್ಣಿಸ್ತಾ ಹೇಳ್ತಾ ಹೋಗ್ತಾನೆ. ಯಾರು? ಕುವೆಂಪು. ಇಲ್ಲಿ ನೋಡಿ, ಆಕಾಶ ಆಗ್ಬೋದು, ಮೋಡ ಆಗ್ಬೋದು, ಹಸಿರು ಗದ್ದೆ ಆಗ್ಬೋದು, ಮತ್ತು ಬೆಟ್ಟ ಗುಡ್ಡ ಕಣಿವೆ, ಮತ್ತು ಮುಸ್ಸಂಜೆಯ ಬಿಸಿಲು ಏನಿದೆ ಆ ಬಿಸಿಲು ಸಹ ಹಸಿರಾಗೇ ಇದೆ ಅಂತ ಹೇಳ್ತಾನೆ. ಯಾರು? ನಮ್ಮ ಕನ್ನಡ ಕವಿ. ಯಾರು? ಕುವೆಂಪು. ಮತ್ತು ಅಶ್ವಿಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲ್ಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ. ಮತ್ತೆ ಮುಂದುವರೆದು ಹೇಳ್ತಾರೆ ಕುವೆಂಪು, ಅಶ್ವಿಜದ ಶಾಲಿವನದ. ಅಶ್ವಿಜ ಅಂದರೆ ಇಲ್ಲಿ ಸೆಪ್ಟೆಂಬರ್ ಅಂತೇಳಿ ಒಂದು ಮಾಸದ ಹೆಸರು. ನಾವೀಗೇನು ಚೈತ್ರ, ವಶಕ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಲ್ಗುಣ, ಏನು ಈ ರೀತಿ ಮಾಸಗಳಿದೆ, ಈ ಮಾಸಗಳಲ್ಲಿ ಅಶ್ವಯುಜ ಅಥವಾ ಅಶ್ವಿಜ ಎನ್ನುವಂಥದ್ದು 7ನೇ ಮಾಸ ಆಗಿದೆ. ಈ ಒಂದು ಮಾಸದಲ್ಲಿ ಶಾಲಿವನ ಅಂದರೆ ಇಲ್ಲಿ ಭತ್ತದ ಗದ್ದೆ ಅಂತೇಳಿ ಅರ್ಥ. ಭತ್ತದ ಗದ್ದೆ ಹೇಳಿ ಅಂತ ಅರ್ಥ. ಇದು ಭತ್ತದ ಗದ್ದೆ. ಈ ಭತ್ತದ ಗದ್ದೆಯೂ ಸಹ ಹಸಿರಾಗಿ ಕಾಣಿಸ್ತಾ ಇದೆ. ಮತ್ತು ಗಿಳಿಯದೇ ಬಣ್ಣದ ನೋಟ ಅಂದರೆ ಆ ಗಿಳಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಗಿಣಿ ಅಂದ್ರೇ ಇಲ್ಲಿ ಅದು ಹಸಿರಾಗಿರುವಂಥದ್ದು. ಗಿಳಿಯ ಬಣ್ಣ ಯಾವುದಿಲ್ಲಿ? ಹಸಿರು. ಆದ್ದರಿಂದಾಗಿ ಇಲ್ಲಿ ಗಿಳಿಯದೆ ಬಣ್ಣದ ನೋಟ. ಈ ರೀತಿ ಆ ಶಾಲಿವನ ಏನಿದೆ ಭತ್ತದ ಗದ್ದೆ ಏನಿದೆ ಅದು ಸಹ ಇಲ್ಲಿ ಗಿಳಿಯದೆ ಬಣ್ಣ. ಆ ಗಿಳಿ ಯಾವ ರೀತಿ ಹಸಿರಾಗಿರುತ್ತೋ ಅದೇ ಆ ರೀತಿಯಾಗೇ ಇರುವಂಥದ್ದು ಈ ಶಾಲಿವನ. ಈ ಶಾಲಿವನ ಅಂದರೆ ಇಲ್ಲಿ ಭತ್ತದ ಗದ್ದೆ ಅಂತೇಳಿ ಅರ್ಥ. ಮತ್ತು ಅದರೆಡೆಯಲ್ಲಿ ಬನದಂಚಲಿ, ಅದರೆಡೆಯಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಸಮಯದಲ್ಲಿ ಅದರೆಡೆಯಲ್ಲಿ ಅದರ ಪಕ್ಕದಲ್ಲದೆ ಬನದಂಚಲಿ. ಓಕೆ, ಈ ರೀತಿ ಶಾಲಿವನದ ಏನಿದೆ ಆ ಶಾಲಿವನದ ಅದರೆಡೆಯಲ್ಲೇ ಇಲ್ಲಿ ಬನದಂಚಲಿ. ಬನ ಅಂದರೆ ಇಲ್ಲಿ ಕಾಡು ಅಂತೇಳಿ, ಆ ಕಾಡಿನ ಹಂಚಲ್ಲೇ ಒಂದು ಇದಿದೆ. ಏನಂದರೆ ಅದು ಕೊನೆವೆತ್ತಡಕೆಯ. ಕೊನೆ ಅಂದರೆ ಇಲ್ಲಿ ಗೊನೆ ಅಂತೇಳಿ ಅರ್ಥ. ಗೊನೆ ಅಂದರೆ ಇಲ್ಲಿ ಗೊನೆವೆತ್ತಡಕೆಯ. ಇಲ್ಲಿ ಅಡಕೆ ತೋಟ ಏನಿದೆ ಆ ಅಡಕೆಯ ಗುಂಚ ಏನಿದೆ ಆ ಗುಂಚಗಳು ಸಹ ಹಸಿರಾಗಿ ಕಾಣಿಸ್ತಾ ಇದ್ದಾವೆ. ಯಾರಿಗೆ? ಕವಿಗೆ. ಓಕೆ, ಈ ರೀತಿಯಾಗಿ ಅಶ್ವಯುಜದ ಸಮಯದಲ್ಲಿ ಹಚ್ಚ ಹಸಿರಾಗಿರುವಂತಹ ಆ ಒಂದು ವರ್ಣನೆಯನ್ನು ಕೊಡ್ತಾ ಇವರು ಇಲ್ಲಿ ಎಲ್ಲನೂ ಸಹ ಹಸಿರುಮಯವಾಗಿದೆ. ಇಡೀ ಪ್ರಕೃತಿನೇ ಇಲ್ಲಿ ಹಸಿರುಮಯ.
ಮೋಡ, ಬೆಟ್ಟ, ಗುಡ್ಡ, ಗಾಳಿ, ಗದ್ದೆ ಎಲ್ಲನೂ ಸಹ ಹಸಿರುಮಯವಾಗಿರುವಂಥದ್ದು. ಇಲ್ಲಿ ಅದರೆಡೆಯಲ್ಲಿ ಬನದಂಚಲಿ, ಆ ಬನ ಅಂದರೆ ಕಾಡು, ಆ ಕಾಡಿನ ಹಂಚಲಿ ಕೊನೆ ವೆತ್ತಡಕೆ ಅಂದರೆ ಇಲ್ಲಿ ಗೊನೆ, ಯಾವುದ್ರ ಗೊನೆ? ಅಡಕೆಯ ಗೊನೆಯ ತೋಟ. ಈ ರೀತಿಯಾಗಿ ಈ ಅಡಕೆಯ ತೋಟನೂ ಸಹ ಇವರಿಗೆ ಹಚ್ಚ ಹಸುರಾಗಿ ಕಾಣಿಸ್ತಾ ಇದೆ. ಆ ಅಡಕೆಯ ಗೊಂಚು ಸಹ ಇಲ್ಲಿ ಅವರಿಗೆ ಹಸುರಾಗಿ ಕಾಣಿಸ್ತಾ ಹೋಗ್ತಿದೆ. ಓಕೆ, ಕೊನೆ ವೆತ್ತಡಕೆಯ ತೋಟ. ಈ ರೀತಿಯಾಗಿ ಆ ತೋಟನೂ ಸಹ ಇವರಿಗೆ ಹಚ್ಚ ಹಸುರಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಅಂದರೆ ಪ್ರಕೃತಿಯಲ್ಲಿ ಅವ್ರಿಗೆ ಏನೆಲ್ಲ ಕಾಣಿಸ್ತಾ ಹೋಗುತ್ತೋ ಅದೆಲ್ಲವೂ ಸಹ ಇವರಿಗೆ ಹಸಿರುಮಯವಾಗಿದೆ. ಆದ್ದರಿಂದಾಗಿ ಇಲ್ಲಿ ಕವಿಯ ಕಣ್ಣಿಗೆ ಏನೆಲ್ಲ ಕಾಣಿಸ್ತಾ ಹೋಗುತ್ತೋ ಅದೆಲ್ಲವೂ ಸಹ ಇಲ್ಲಿ ಹಸಿರಾಗಿ ಅವರು ಹೇಳ್ತಾ ಹೋಗ್ತಾರೆ. ಆದ್ದರಿಂದಾಗಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ, ಪ್ರಾರಂಭದಲ್ಲೇ ಹೇಳ್ತಾರೆ ಅಲ್ಲಿ ಕವಿ ಮತ್ತು ಪ್ರಕೃತಿ ಆತ್ಮ ಇಲ್ಲಿ ಎರಡು ಸಹ ಇಲ್ಲಿ ಒಂದೇ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಇಲ್ಲಿ ಕವಿಯ ಆತ್ಮಕ್ಕೆ ಅದರಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಇವನು. ಹಸಿರು ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಇವನು ಸ್ನಾನ ಮಾಡ್ತಾ ಇದ್ದಾನೆ. ಆ ಒಂದು ಪ್ರಕೃತಿಯಲ್ಲಿ ಲೀನನಾಗಿದ್ದಾನೆ ಅಥವಾ ತಲ್ಲೀನನಾಗಿದ್ದಾನೆ. ಹಸಿರು ಎನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಇವನು ಲೀನನಾಗಿದ್ದಾನೆ. ಆ ಪ್ರಕೃತಿಯಲ್ಲಿ ಇವನು ಲೀನನಾಗಿ ಅವನಿಗೆ ಏನೆಲ್ಲ ಕಾಣಿಸ್ತಾ ಹೋಗುತ್ತೋ ಅದೆಲ್ಲವೂ ಸಹ ಇವನು ಹಸಿರುಮಯವಾಗಿಸಿದ್ದಾನೆ. ಓಕೆ, ಕವಿ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಎಲ್ಲನೂ ಸಹ ಹಸಿರುಮಯ ಅಂತ ಇಲ್ಲಿ ಹೇಳ್ತಾ ಹೋಗ್ತಿದ್ದಾನೆ. ಇಲ್ಲಿ ಮಲೆನಾಡಿನ ಒಂದು ಪ್ರದೇಶದ ಒಂದು ವರ್ಣನೆ ಇಲ್ಲಿ ಕೊಡ್ತಾ ಹೋಗ್ತಿದ್ದಾರೆ. ಯಾರು? ಕವಿ ಆದಂಥ ಕುವೆಂಪುರವರು ಮಲೆನಾಡಿನ ಒಂದು ಪ್ರಕೃತಿಯ ವರ್ಣನೆಯನ್ನು ನಮ್ಮ ಮುಂದೆ ಇಲ್ಲಿ ಇವರು ಹೇಳ್ತಾ ಹೋಗ್ತಿದ್ದಾರೆ ಈ ಪದ್ಯದ ಮೂಲಕ. ಇಷ್ಟಿರಲಿ ಮಕ್ಕಳ, ನಾನು ಮತ್ತೆ ಮುಂದಿನ ಕ್ಲಾಸಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.